ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗ ಸುಮಾರು ಯೂನಿವರ್ಸಿಟಿಗಳಲ್ಲಿ ಎಕ್ಸಾಮ್ಗಳು ಮುಗ್ದಿದೆ ಫೈನಲ್ ಇಯರ್ ಅವ್ರಿಗೆ. ಸೊ ಅವ್ರಿಗೆ ಸಮ್ ಆಫ್ ದೆಮ್ ದೇ ಆರ್ ಗೋಯಿಂಗ್ ಫಾರ್ ಹೈಯರ್ ಎಜುಕೇಷನ್. ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ರೆಡಿ ಆಗ್ತಿರ್ತಾರೆ. ಅದು ಹೈಸ್ಕೂಲ್ ಟೀಚರ್ಗಾಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, ಅದೇ ಥರ ನಿಮಗೆ KPSC UPSC ಆಗಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ತೊಗೊಳ್ತಾ ಇದ್ದೀರಾ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಸೈನ್ಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಆ ಎಲ್ಲ ಕ್ವಶನ್ ಪೇಪರಲ್ಲೂ ಕೆಮಿಸ್ಟ್ರಿ ರಿಲೇಟೆಡ್ ಯಾವ ರೀತಿಯಾದಂಥ ಕ್ವಶನ್ಸ್ನ ಕೇಳಿದ್ದಾರೆ, ಬೇಸ್ಡ್ ಆನ್ ದಟ್ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಒಂದೊಂದು ಸಾಧ್ಯ ಆದಷ್ಟು ಒಂದೇ ಟಾಪಿಕಲ್ಲಿರುವಂಥದ್ದು ಕ್ವಶನ್ಸ್ಗಳನ್ನ ತೊಗೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 11ನೇ ವಿಡಿಯೋ, ಸೆಟ್ 11 ಅಂತ ಅನ್ಕೋಬೋದು. ಒಂದೊಂದು ವಿಡಿಯೋದಲ್ಲಿ 10 ಕ್ವಶನ್ಸ್ಗಳನ್ನ ನಾನು ತೊಗೊಂಡು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಬರುತ್ತಲ್ಲ, ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪಿರಿಯಾಡಿಕ್ ಪ್ರಾಪರ್ಟಿ ಅಂತಂದರೆ ದಟ್ ಈಸ್ ಅ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ವಿಚ್ ಇಸ್ ಅ ಫಂಡಮೆಂಟಲ್ ಟೇಬಲ್ ಆಫ್ ಕೆಮಿಸ್ಟ್ರಿ. ಸೊ ಅದ್ರ ಬಗ್ಗೆ ನೀವು ವರ್ಷಾನುಗಟ್ಟಲೆ ಮಾತಾಡ್ಬೋದು. ಇಟ್ಸ್ ಎ ಕಾಂಪ್ಯಾಕ್ಟ್, ಸ್ಮಾಲ್ ಆಗಿರೋವಂಥ ಕಾಂಪ್ಯಾಕ್ಟ್ ಆಗಿರೋವಂಥ ಟೇಬಲ್ಲು. ಆ ಟೇಬಲ್ ಗೋಯಿಂಗ್ ಟು ಗಿವ್ ಮಿ ದಿ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಸೊ ದಟ್ ಐ ಕ್ಯಾನ್ ಸ್ಪೀಕ್ ಫಾರ್ ಎಂಟೈರ್ 365 ಡೇಸ್. ಮಾತಾಡಿದ್ರೂ ಮುಗಿಯೋಕ್ಕಾಗದೇ ಇರೋವಂಥ ಟೇಬಲ್ಲು. ಆ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 4 ಪ್ರಾಪರ್ಟಿ ಮೇಲೆ ಎಲಿಮೆಂಟ್ಸ್ ಏನಾಗುತ್ತೆ, ದೇ ಕೀಪ್ ಆನ್ ರಿಪೀಟಿಂಗ್ ಇನ್ ದೇರ್ ಪ್ರಾಪರ್ಟೀಸ್. ಪಿರಿಯಾಡಿಕಲಿ ದೇ ಗೋಯಿಂಗ್ ಟು ರಿಪೀಟ್. ಈಗ ಅವ್ರು ಹೆಂಗೆ ಅರೇಂಜ್ ಮಾಡಿದ್ದಾರೆ ಆ ಎಲಿಮೆಂಟ್ಸ್ ಅಂದರೆ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ, ಅಟಾಮಿಕ್ ನಂಬರ್ ಮೇಲೆ 118 ಎಲಿಮೆಂಟ್ನ ಒಂದು ಫಾರ್ಮಲ್ಲಿ, ಒಂದು ಫಾರ್ಮ್ಯಾಟಲ್ಲಿ, ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಆ ಪಿರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ನ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂದರೆ, ಆಫ್ಟರ್ ಎ ಸರ್ಟೆನ್ ಇಂಟರ್ವಲ್ ಆಫ್ ಟೈಮ್ ದ ಸೇಮ್ ಎಲಿಮೆಂಟ್ ಹ್ಯಾಸ್ ಬೀನ್ ರಿಪೀಟೆಡ್ ಪಿರಿಯಾಡಿಕಲಿ ವಿತ್ ದ ಸೇಮ್ ಪ್ರಾಪರ್ಟೀಸ್ ಇರುವಂಥದ್ದು ರಿಪೀಟ್ ಆಗುತ್ತೆ. ಅಂಥ ಪ್ರಾಪರ್ಟೀಸ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಒಟ್ಟು 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಒಂದಕ್ಕೆ ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಸಮ್ಟೈಮ್ಸ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅಯಾನಿಕ್ ರೇಡಿಯಸ್ ಅಂತಲೂ ಹೇಳ್ತಾರೆ. ಅದೇ ಥರ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಈ ಪಾಯಿಂಟ್ಗಳೆಲ್ಲ ಇರ್ತವೆ. ಈ ಬೇಸಿಸ್ ಮೇಲೆ ನನಗೆ ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ, ಆ ಎಲಿಮೆಂಟ್ ನೋಡಿದ್ರೆ ಅದರದ್ದು ನೇಚರ್ ಆಫ್ ರಿಯಾಕ್ಟಿವಿಟಿ ಹೇಗಿದೆ ಅದನ್ನು ನಾನು ಅರ್ಥ ಮಾಡ್ಕೋಬೋದು. ಅದು ಕೊಡುತ್ತೆ. ಸೊ ಅದರಲ್ಲಿ ಒಟ್ಟು 4 ನನಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಮೊದಲನೇದು ಅಟಾಮಿಕ್ ರೇಡಿಯಸ್. ಫಸ್ಟು ಅದು 4 ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. ಅದಾದಮೇಲೆ ನಾವು ಕ್ವಶನ್ಸ್ಗಳಿಗೆ ಹೋಗ್ತಾ ಹೋಗೋಣ. ಸೊ ಅದೇನಾಗುತ್ತೆ ಅಂತಂದರೆ, it is a distance between the, it's a internuclear, this is the half of the internuclear distance between the 2 covalently bonded molecules. ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ರೇಡಿಯಸ್ ಅಂದ್ರೇನು, ಸರ್ಕಲಲ್ಲಿರೋ ರೇಡಿಯಸ್. ಇಲ್ಲೇನು ಮಾಡ್ತಿದ್ದೀವಿ, 2 ಕೆಮಿಕಲಿ ಬಾಂಡ್ ಆಗಿರೋವಂಥ 2 ಆಟಮ್ಸ್ ಮಧ್ಯದಲ್ಲಿ ಇರೋವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಬಿಟ್ವೀನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್, 2 ನ್ಯೂಕ್ಲಿಯಸ್ ಇರೋದಕ್ಕೆ ಇಂಟರ್ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಅದರದ್ದು ಆಫ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ ಎನ್ ಅಯಾನ್, ಆಲ್ರೆಡಿ ಒಂದು ಎಲೆಕ್ಟ್ರಾನ ರಿಮೂವ್ ಮಾಡಿದ್ವಿ. ಆಟಮ್ ಇದೆ, ಆಟಮಲ್ಲಿ ಒಂದು ಎಲೆಕ್ಟ್ರಾನ ರಿಮೂವ್ ಮಾಡಿದ್ದೀನಿ. ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ಮೇಲೆ ಅವಾಗ ಅದೇನಾಗುತ್ತೆ, ಕೆಟಯಾನ್ ಆಗುತ್ತೆ. ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಅನಯಾನ್ ಆಗುತ್ತೆ. ಈ ಅಯಾನಿಕ್ ರೇಡಿಯಸ್ ಅಂತಂದರೆ ಅದು ಕೆಟಯಾನ್ ಆಗಿರ್ಬೋದು, ಅನಯಾನ್ ಆಗಿರ್ಬೋದು, ನೆಗೆಟಿವ್ಲಿ ಚಾರ್ಜ್ಡ್ ಆಟಮ್ ಆಗಿರ್ಬೋದು, ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಆಗಿರ್ಬೋದು. ಅದ್ರ ಮಧ್ಯೆ ಇರುವಂಥದ್ದು ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದಿ ವೇರ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ವೇರ್ ದ ವೇಲೆನ್ಸ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನ್, ಅದೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ರೇಡಿಯಸ್ ಅಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತಲೂ ಕರಿತೀವಿ. ಸೊ ಇದನ್ನು ನೀವು ಕನ್ಸಿಡರ್ ಮಾಡೋದಾದರೆ ಟ್ರೆಂಡ್ ಹೇಗಾಗುತ್ತೆ ಅಂತಂದರೆ, ಪಿರಿಯಾಡ್ ಟೇಬಲ್ನ ನಾವು ಪೀರಿಯಡ್ಸು ಮತ್ತು ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಪೀರಿಯಡ್ಸ್ ಅಂದರೆ ಆರಿಸಾಂಟಲ್ ಆಗಿರುತ್ತೆ, ವರ್ಟಿಕಲಿ ಇರೋದಕ್ಕೆ ನಾವೇನಂತ ಕರಿತೀವಿ, ಗ್ರೂಪ್ಸ್ ಅಂತ ಕರಿತೀವಿ. ಅಕ್ರಾಸ್ ದ ಪೀರಿಯಡ್ ಲೆಫ್ಟ್ ಟು ರೈಟ್ ಅಟಾಮಿಕ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು ನೀವು, ಹೇಗಾಗತ್ತೆ ಟ್ರೆಂಡು. ಅದ್ರ ಮೇಲೆ ಅವರು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ.
ಯಾಕೆ ಲೆಫ್ಟ್ ಟು ರೈಟ್ ಅಥವಾ ಅಕ್ರಾಸ್ ದಿ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ ಅಂತಂದರೆ ನೀವೇನು ಮಾಡ್ತಾ ಹೋಗ್ತೀರಾ, ನಾನು ಮುಂಚೆನೇ ಹೇಳ್ದಂಗೆ ಎಲಿಮೆಂಟ್ಸ್ನ ಯಾವ ರೀತಿ ಅರೇಂಜ್ ಮಾಡಿದ್ದೀವಿ ಪಿರಿಯಾಡಿಕ್ ಟೇಬಲಲ್ಲಿ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ಸೊ ಒಂದು ನಂಬರ್ ಎಕ್ಸ್ಟ್ರಾ, ಒಂದು ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಯಿತು ಅಂತಂದರೆ ಅದೇನಾಗುತ್ತೆ, ದ ಎಲೆಕ್ಟ್ರಾನ್ ವಿಲ್ ಆ್ಯಡ್ ಆನ್ ಟು ದಿ ಸೇಮ್ ಎನರ್ಜಿ ಶೆಲ್ ಬಟ್ ಆ್ಯಡ್ ಪ್ರೋಟಾನ್ಸ್ ಟು ದಿ ನ್ಯೂಕ್ಲಿಯಸ್ one by one. This increases the effective nuclear charge, which pulls the outer electron cloud tighter towards the core and shrinks the atom. Descending the group adds the entirely new principal electron shell, which overpowers the nuclear attraction and expands the atom. Down the group ಏನಾಗುತ್ತೆ, ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗುತ್ತೆ. ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ ಅಂದರೆ ಯು ಆರ್ ಗೋಯಿಂಗ್ ಟು ಆ್ಯಡ್ ದಿ ಎಲೆಕ್ಟ್ರಾನ್ ಟು ದಿ ಸೇಮ್ ಸಬ್ಶೆಲ್. ಅವಾಗ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಯಿತು ಅಂದರೆ ದ ಅಟ್ರಾಕ್ಷನ್ ಆಫ್ ದಿ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಆಫ್ ದಿ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಹತ್ತಿರ ಒಳಗಡೆ ಬರೋದಕ್ಕೋಸ್ಕರ ಸೈಜ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಆದರೆ ಡೌನ್ ದಿ ಗ್ರೂಪ್ ಏನಾಗುತ್ತೆ ಅಂತಂದರೆ ಯು ಆರ್ ಗೋಯಿಂಗ್ ಟು ಆ್ಯಡ್ ದಿ ಎಲೆಕ್ಟ್ರಾನ್ ಟು ದಿ ಎಂಟೈರ್ಲಿ ನ್ಯೂ ಪ್ರಿನ್ಸಿಪಲ್ ಎಲೆಕ್ಟ್ರಾನ್ ಶೆಲ್ಗೆ ಆ್ಯಡ್ ಮಾಡ್ತೀರಾ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಯಿತು, ಆವಾಗ ಏನಾಗುತ್ತೆ ಅಂದರೆ ದ ಅಟ್ರಾಕ್ಷನ್ ಆಫ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ಅವೇನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಥವಾ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಯಿತು ಅಂತಂದ್ರೂ ಇಂಟರ್ ನ್ಯೂಕ್ಲಿಯರ್ ಅಥವಾ ಡಿಸ್ಟೆನ್ಸ್ ಏನಾಗ್ತಾ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅದೇನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅಟಾಮಿಕ್ ಸೈಜ್ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನಿಮಗೆ ಯೂಶಲಿ ಟ್ರ್ಯಾಪ್ ಕೇಳಬೇಕಾರೆ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಈಗ ನಿಮಗೆ ನೆನಪಿರಬೇಕು, ಆಟಮ್ ಅಂದರೆ ಏನು, ನ್ಯೂಟ್ರಲ್ ಆಗಿರುತ್ತೆ, ಅದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜ್ ಇರಲ್ಲ. ಅದಕ್ಕೆ ಒಂದು ಎಲೆಕ್ಟ್ರಾನ್ ನೀವು ಆ್ಯಡ್ ಮಾಡಿದ್ರೆ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಎರಡು ಆಟಮ್ನ ಆ್ಯಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, 2- ಆಗುತ್ತೆ. ಅದೇ ಥರ ನೀವು ರಿಮೂವ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೋಡಿಯಂ ಇದೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ Na+ ಆಗುತ್ತೆ. ಅದೇ ಥರ ಮೆಗ್ನೀಷಿಯಮ್ ಇದೆ, ಎರಡು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ Mg2+ ಆಗುತ್ತೆ. ಸೊ ಈ ರೀತಿಯಾಗಿರುವಂಥದ್ದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಇರ್ಬೋದು, ನೆಗೆಟಿವ್ಲಿ ಚಾರ್ಜ್ ಇರ್ಬೋದು. ಅದರದ್ದು ಸೈಜ್ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ. ಇನ್ನು ನೆನ್ಪಿಟ್ಕೋಬೇಕು, ಕೆಟಯಾನ್ ಯಾವಾಗೂ ಏನಾಗಿರುತ್ತೆ ಅಂತಂದರೆ ಸೈಜು ಚಿಕ್ಕದಾಗತ್ತೆ ಕಂಪೇರ್ಡ್ ಟು ದಟ್ ಆಫ್ ಅನ್ ಆಟಮ್. ಅನಯಾನ್ದು ಸೈಜ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಸೊ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡ್ತಾ ಹೋದಂಗೆ ಅದು ಸೈಜ್ ಆಫ್ ದಿ ಅನಯಾನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತಾ ಹೋದಂಗೆ ಕೆಟಯಾನ್ ಸೈಜ್ ಏನಾಗ್ತಾ ಹೋಗುತ್ತೆ, ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದು ನೀವು ನೆನ್ಪಿಟ್ಕೋಬೇಕು. ಅದನ್ನು ಕ್ವಶನ್ಸಲ್ಲಿ ನಿಮಗೆ ಕೇಳ್ತಾರೆ, ಟ್ರ್ಯಾಪ್ ಕ್ವಶನ್ ಅಂತಲೇ ನೀವು ಕನ್ಸಿಡರ್ ಮಾಡ್ಕೋಬೋದು. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ O2- ಇದೆ, ಆಕ್ಸಿಜನ್ ಇದೆ, ಅದರಲ್ಲಿ 2 ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ್ದೀವಿ. ಅದೇ ಥರ F- ಅಂತ ಹೇಳ್ತಿದ್ದೀವಿ, ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ್ದೀವಿ. Na+ ಅಂತ ಹೇಳ್ತಿದ್ದೀವಿ, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ವಿ. Mg2+ ಅಂದರೆ 2 ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ವಿ. ಇಲ್ಲಿ ಎಲ್ಲದರಲ್ಲೂ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ, 10 ಇದೆ. ಇಫ್ ದ ಸೇಮ್ ನಂಬರ್ ಆಫ್ ಅಯಾನ್ಸ್ ಆಗಿರ್ಬೋದು, ಇದು ಆಟಮ್ಸಲ್ಲಾಗಿರ್ಬೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಕರಿತೀವಿ ಅದನ್ನು. ಇಫ್ ಇಟ್ಸ್ ಅನ್ ಅಯಾನ್ ಅಥವಾ ಐಸೋ ಎಲೆಕ್ಟ್ರಾನಿಕ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಿದೆ, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ದಿ ಸ್ಮಾಲರ್ ಸೈಜ್. ಹಂಗಾಗಿ ಏನಾಗುತ್ತೆ, Mg2+ ಪ್ರೋಟಾನ್ಸ್ ಎಷ್ಟಿರುತ್ತೆ, 12 ಇರುತ್ತೆ. O2- ಪ್ರೋಟಾನ್ಸ್ ಎಷ್ಟಿರುತ್ತೆ, 8 ಇರುತ್ತೆ. ಆ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ, ಅದು ನಿಮಗೆ ನೆನಪಿರಬೇಕಾಗತ್ತೆ. ಸೈಜು ಹೇಗಾಗತ್ತೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ದಿಸ್ ಈಸ್ ಫಸ್ಟ್ ಪಿರಿಯಾಡಿಕ್ ಪ್ರಾಪರ್ಟಿ. ಎರಡನೇದಿದೆ, ಅದಕ್ಕೆ ಐನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ, ಐನೈಸೇಷನ್ ಎನರ್ಜಿ ಅಂತಲೂ ಕರೀತಾರೆ. ಸೊ ಇಟ್ಸ್ ಎ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ಎ ನ್ಯೂಟ್ರಲ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಸೋಡಿಯಂ ಇದೆ, ಅದರಲ್ಲಿ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀವಿ, ಅವಾಗ ಏನಾಯಿತು, Na+ ಬಂತು. ಯಾಕೆ ಸೋಡಿಯಂ ಇಸ್ ಲೂಸಿಂಗ್ 1 ಎಲೆಕ್ಟ್ರಾನ್? ಬಿಕಾಸ್ ಆಫ್ಟರ್ ಲೂಸಿಂಗ್ 1 ಎಲೆಕ್ಟ್ರಾನ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಆಕ್ಟೇಟ್ ಅರೇಂಜ್ಮೆಂಟ್, ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಂಗಾಗಿ ಅದು ಇಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. The energy, ಈ ಎಲೆಕ್ಟ್ರಾನ್ ಲೂಸ್ ಮಾಡಿದಾಗ we have to spend some amount of energy. That energy we are going to call it as ionization energy. Energy required to remove an electron from a neutral gaseous atom. ಅದಕ್ಕೆ ನಾವೇನಂತ ಕರಿತೀವಿ, ಐನೈಸೇಷನ್ ಎನರ್ಜಿ ಅಥವಾ ಐನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಈ ಐನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್. ಐನೈಸೇಷನ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತಂದರೆ
ಅದೇನಾಗುತ್ತೆ, ನಾನು ಮುಂಚೆನೇ ಹೇಳ್ದಂಗೆ ಅಟಾಮಿಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅಟಾಮಿಕ್ ಸೈಜ್ ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ. ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಜಾಸ್ತಿ ಇದೆ. ದ ನ್ಯೂಕ್ಲಿಯಸ್ ದ ಅಟ್ರಾಕ್ಷನ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್ಸ್ ಏನಾಗಿದೆ, ಸ್ಟ್ರಾಂಗ್ ಆಗಿದೆ. ಅದು ಸ್ಟ್ರಾಂಗ್ ಆಗಿದ್ದಾಗ ನೀವು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ದೇರ್ ಫಾರ್ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಲಾಂಗ್ ದಿ ಪೀರಿಯಡ್. ಡೌನ್ ದಿ ಗ್ರೂಪ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಅಗೇನ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ನಥಿಂಗ್ ಬಟ್ ದ ಅಟ್ರಾಕ್ಷನ್ ಬಿಟ್ವೀನ್ ದಿ ಸೆಂಟ್ರಲ್ ಇರುವಂಥ ನ್ಯೂಕ್ಲಿಯಸ್ಗೂ ಮತ್ತು ಔಟರ್ ಮೋಷನಲ್ಲಿ ಇರುವಂಥ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಮಧ್ಯೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆಯಲ್ಲ, ಅದೇನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿ ಅಂದರೆ ಎನರ್ಜಿ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಇಟ್ಸ್ ಈಸಿ ಆಗುತ್ತೆ ಫ್ರಮ್ ದಿ ಔಟರ್ ಮೋಷನ್. ಹೇಗೇನು ಇಲ್ಲಿ ಇನ್ನೊಂದು ಏನು ಅಂತಂದರೆ, ನಿಮ್ಮದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಈಗ ಎಸ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್, ಪಿ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್, ವೆರಾಸ್ ಡಿ ಕ್ಯಾನ್ ಹ್ಯಾವ್ 10 ಎಲೆಕ್ಟ್ರಾನ್ಸ್. ಹಾಗಾಗಿ ಆ ಫೀಲ್ಡು ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಇದ್ದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ದಿ ಎಲೆಕ್ಟ್ರಾನ್. ಅಯನೈಸೇಷನ್ ಎನರ್ಜಿ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ P3 ಇರ್ಬೋದು, D5 ಇರ್ಬೋದು. ಆ ಫೀಲ್ಡ್ ಆದರೆ, ಕಂಪ್ಲೀಟ್ಲಿ ಫೀಲ್ಡ್ ಆದರೆ P6 ಇರ್ಬೋದು, D10 ಇರ್ಬೋದು. ಅವಾಗ ಏನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಈಗ NA ಇದೆ, NAಯಿಂದ Na+ ಮಾಡಿದೆ, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದೆ, ಅವಾಗ ಹ್ಯಾವ್ ಟು ಸ್ಪೆಂಡ್ ಎನರ್ಜಿ. ಅದರಲ್ಲಿ ಏನಾಗ್ತಿದೆ, NA ಇದ್ದಿದ್ದು ಏನಾಗ್ತಿದೆ, Na+ ಆಗ್ತಿದೆ. NAಗೆ ಮತ್ತು Na+ಗೆ ಕಂಪೇರ್ ಮಾಡಿದ್ರೆ Na+ ಏನಾಗಿದೆ, ಮೋರ್ ಸ್ಟೇಬಲ್ ಆಗಿದೆ. ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ಇದೆ. ಅದೇ Na+ಅಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ನೀವು ರಿಮೂವ್ ಮಾಡ್ತೀವಿ ಅಂತಂದರೆ ಆವಾಗ ಯು ಹ್ಯಾವ್ ಟು ಸ್ಪೆಂಡ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಬಿಕಾಸ್ ಯು ಆರ್ ಕನ್ವರ್ಟಿಂಗ್ ಫ್ರಮ್ ಸ್ಟೇಬಲ್ ಟು ಅನ್ಸ್ಟೇಬಲ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಇದು ಆಗೋದೇ ಇಲ್ಲ. ಹಾಗಾಗಿ ಸೋಡಿಯಂ ಈಸಿಲಿ ಕ್ಯಾನ್ ಲೂಸ್ ಓನ್ಲಿ 1 ಎಲೆಕ್ಟ್ರಾನ್ ಬಟ್ ನಾಟ್ ದಿ 2 ಎಲೆಕ್ಟ್ರಾನ್ಸ್. ಹಾಗಾಗಿ ನೀವು ಅಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಏನು ಕರಿತೀವಲ್ಲ, ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದಿ 1 more ಎಲೆಕ್ಟ್ರಾನ್ ಫ್ರಮ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಯೂನಿ ಪಾಸಿಟಿವ್ ಆರ್ ಯೂನಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತು ಅಂತಂದರೆ ಯು ಆರ್ ಗೋಯಿಂಗ್ ಟು ಆ್ಯಡ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಯು ಆರ್ ಗೋಯಿಂಗ್ ಟು ಆ್ಯಡ್ ಮೋರ್ ನಂಬರ್ ಆಫ್ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಹಾಗಾಗಿ ನೈಟ್ರೋಜನ್ ಹ್ಯಾಸ್ ಅನ್ ಹೈಯರ್ ಫಸ್ಟ್ ಅಯನೈಸೇಷನ್ ಎನರ್ಜಿ ದ್ಯಾನ್ ಆಕ್ಸಿಜನ್ ಬಿಕಾಸ್ disturbing the nitrogen symmetrical off-field shells require the massive energy premium. ಈಗ ನಿಮಗೆ ಏನಾಗಿದೆ, ನೈಟ್ರೋಜನ್ ಇದೆ, ನೈಟ್ರೋಜನಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ, S2 P3 ಇದೆ, ಆಫ್ ಫೀಲ್ಡ್ ಇದೆ. ಆಕ್ಸಿಜನ್ಗೆ ಏನಾಗಿದೆ, 2s2 2p4 ಇದೆ. ಸೊ 2p4 ಇರೋದ್ರಿಂದ 1 ಎಲೆಕ್ಟ್ರಾನನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಾಗಾಗಿ ನೈಟ್ರೋಜನ್ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್. ಥರ್ಡ್ ಪಿರಿಯಾಡಿಕ್ ಪ್ರಾಪರ್ಟಿ ಯಾವುದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಯನೈಸೇಷನ್ ಎನರ್ಜಿಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದು. ಅಯನೈಸೇಷನ್ ಎನರ್ಜಿನಲ್ಲಿ ಏನು ಮಾಡಿದ್ವಿ, ಒಂದು ಎಲೆಕ್ಟ್ರಾನ್ನ ನಾವು ರಿಮೂವ್ ಮಾಡಿದ್ವಿ. ಇಲ್ಲೇನು ಮಾಡ್ತಾ ಇದ್ದೀವಿ, ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಇದ್ವಿ. ವೆನ್ ಯು ಗೋ ಆನ್ ಆ್ಯಡಿಂಗ್ ದಿ ಎಲೆಕ್ಟ್ರಾನ್, ಎನರ್ಜಿ ಏನಾಗುತ್ತೆ, ಗೇನ್ ಆಗುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಎಲೆಕ್ಟ್ರಾನ್ ಏನಾಗುತ್ತೆ, ಗೇನ್ ಆಗುತ್ತೆ. ಗೇನ್ ಆದಾಗ ಏನಾಗುತ್ತೆ ಅಂತಂದರೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಸೊ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ವೆರಾಸ್ ಇನ್ ದಿ ಕೇಸ್ ಆಫ್ ಹಿಂದಿನ ಕೇಸಲ್ಲಿ ಒಂದು ಎಲೆಕ್ಟ್ರಾನ್ನ ನಾನು ರಿಮೂವ್ ಮಾಡಬೇಕು ಅಂದರೆ ಹ್ಯಾವ್ ಟು ಸ್ಪೆಂಡ್ ಎನರ್ಜಿ. ಇಲ್ಲಿ ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಇದ್ದೀರಿ ಅಂದರೆ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. Again, it becomes more negative, releases more energy across the period. Across the period ಏನಾಗುತ್ತೆ ಅಂತಂದರೆ ಅಯನೈಸೇಷನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಗೇನ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಗೇಷಿಯಸ್ ಆಟಮ್ ಇದೆಯಾ, ಆ ಫೀಲ್ಡ್ ಇದೆಯಾ, ಆ ಬೇಸಿಸ್ ಮೇಲೆ ನಾವು ಇದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇನ್ನೊಂದು ಟ್ರ್ಯಾಪ್ ಯಾವಾಗೂ ಇರುತ್ತೆ, ಕ್ಲೋರಿನು ಮತ್ತು ಫ್ಲೋರಿನು. ಸೊ ನಿಮಗೆ 17th ಗ್ರೂಪ್ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಹ್ಯಾಲೋಜನ್ಸ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಮೆಂಬರು ಫ್ಲೋರಿನ್ ಇದೆ, ಕ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಇದೆ, ಆಸ್ಟ್ರಟೈನ್ ಇದೆ. ಸೊ ಈ ಕ್ಲೋರಿನ್ ಹ್ಯಾಸ್ ದಿ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ ದಿ ಎಂಟೈರ್ ಪಿರಿಯಾಡಿಕ್ ಟೇಬಲ್, ಬೀಟಿಂಗ್ ದಿ ಫ್ಲೋರಿನ್. ಆ್ಯಕ್ಚುಲಿ ಫ್ಲೋರಿನು ಫಸ್ಟ್ ಮೆಂಬರ್ ಆದ್ರೂ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ, ಡಿಕ್ರೀಸ್ ಆಗ್ತಿದೆ.
ಆಗ್ತಿದೆ ಅಂತ ಹೇಳಿದಾಗ ಫ್ಲೋರಿನ್ ಶುಡ್ ಹ್ಯಾವ್ ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಬಟ್ ಆ ಥರ ಆಗಲ್ಲ. ಬಟ್ ಕ್ಲೋರಿನ್ ಈವನ್ ದೋ ದ ಸೆಕೆಂಡ್ ಎಲಿಮೆಂಟ್ ಆದ್ರೂ ಕ್ಲೋರಿನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯೆಸ್ಟ್ electron gain enthalpy in the entire periodic table, beating fluorine, because fluorine is so small that ಅದಕ್ಕೆ ಈಗ ಫ್ಲೋರಿನ್ ಚಿಕ್ಕದಾಗಿದೆ, ಅದಕ್ಕೆ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ತಡ್ಕೊಳುತ್ತೆ. ಎರಡು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಆ ಸ್ಪೇಸ್ ಇಲ್ದಂಗಾಗಿ they are going to be those electrons come very close to each other. If they come very close to each other, they start repelling each other. That leads to intense inter-ionic repulsion, which reduces the net energy release. Therefore, chlorine accepts an electron smoothly compared to that of fluorine. So, ನೆನ್ಪಿಟ್ಕೋಬೇಕು, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಇನ್ ಎಂಟೈರ್ ಪಿರಿಯಾಡಿಕ್ ಟೇಬಲ್ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಿದೆ. ಆದರೆ 17th ಗ್ರೂಪಲ್ಲಿ ಕ್ಲೋರಿನ್ ವಿಲ್ ಗೋಯಿಂಗ್ ಟು ಡಾಮಿನೇಟ್ ಓವರ್ ಫ್ಲೋರಿನ್. ದಟ್ ಇಸ್ ಅನ್ ಎಕ್ಸೆಪ್ಷನ್. ಆ್ಯಂಡ್ ದ ಲಾಸ್ಟ್ ಪ್ರಾಪರ್ಟಿ ಇದೆ, ಅದಕ್ಕೆ ಏನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ವಾರ್ ಆಫ್ ಟಗಫರ್ ಅಂತ ಏನು ಹೇಳ್ತಾರಲ್ಲ, ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೋದು. ಇದೇನಂದರೆ ಎರಡು ಆಟಮ್ಸ್ ಮಧ್ಯದಲ್ಲಿ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. ವಿಚ್ ಒನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್, ಮೋರ್ ಎಲೆಕ್ಟ್ರಾನ್, ಬಾಂಡ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ದಪ್ಪ ಇರೋನು ಒಬ್ಬ ಸಣ್ಣ ಇರೋನು ಎರಡು ಹಗ್ಗದ ಮಕ್ಕೆ ಹಗ್ಗ ಜಗ್ಗಾಟ ಆಡ್ತಾ ಇದ್ದಾಗ ಯಾರು ದಪ್ಪ ಇರ್ತಾರಲ್ಲ ಅವ್ರ ಕಡೆಗೆ ಜಾಸ್ತಿ ವೆಯ್ಟ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಹೈಡ್ರೋಜನ್ನ ಕನ್ಸಿಡರ್ ಮಾಡಿಕೊಂಡ್ರೆ 2.1 ಇದೆ, ಆಕ್ಸಿಜನ್ಗೆ ಎಷ್ಟಿದೆ, 3.5 ಇದೆ. ಯಾವುದಕ್ಕೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಇದೆಯಲ್ಲ ಆ ಕಡೆಗೆ ಬಾಂಡ್ ಎಲೆಕ್ಟ್ರಾನ್ಸು ಮೋರ್ ಶೇರ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಎಗೇನ್ ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್ ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ಬಟ್ ಇಟ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಫ್ರಮ್ ಟಾಪ್ ಟು ಬಾಟಮ್ ಫಾರ್ ದಿ ಸೇಮ್ ರೀಸನ್. ಆದರೆ ಎಗೇನ್ ಹಿಯರ್ ಇಸ್ ಆಲ್ಸೋ ಎ domination thing is there. Fluorine sits at the absolute pinnacle with a maximum score of 4 on Pauling scale, followed closely by oxygen, nitrogen, cesium, nearly 0.7. Noble gases are generally assigned the 0 value because they do not readily form covalent bonds. ಸೊ ಎಲೆಕ್ಟ್ರೋನೆಗೆಟಿವಿಟಿ ನಾನು ಕಂಡುಹಿಡಿಯೋದಕ್ಕೆ ಬೇರೆ ಬೇರೆ ಸ್ಕೇಲ್ಗಳನ್ನ ಯೂಸ್ ಮಾಡ್ತೀನಿ. ಮುಲಕಿನ್ ಸ್ಕೇಲ್ ಅಂತ ಹೇಳ್ತೀವಿ, ಪೌಲಿಂಗ್ ಸ್ಕೇಲ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಫ್ಲೋರಿನ್ಗೆ ಹೈಯೆಸ್ಟ್ ಇನ್ ದಿ ಎಂಟೈರ್ ಪಿರಿಯಾಡಿಕ್ ಟೇಬಲ್. ಸೊ ನೀವು ಎಂಟೈರ್ ಪಿರಿಯಾಡಿಕ್ ಟೇಬಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಟಾಮಿಕ್ ರೇಡಿಯಸ್ ಒಂದು ಬಿಟ್ಟರೆ ಅಯನೈಸೇಷನ್ ಎನರ್ಜಿ, ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಏನು ಕರಿತೀವಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಏನು ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ, ಇವೆಲ್ಲ ಏನಾಗುತ್ತೆ ಅಂತಂದರೆ ಈ ಮೂರು ಪ್ಯಾರಾಮೀಟರ್ ಎಕ್ಸೆಪ್ಟ್ ದಿ ಅಟಾಮಿಕ್ ರೇಡಿಯಸ್ ಎಲ್ಲನೂ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದಿ ಗ್ರೂಪು ಡಿಕ್ರೀಸ್ ಆಗುತ್ತೆ. ಆದರೆ ಅಟಾಮಿಕ್ ರೇಡಿಯಸ್ಗೆ ಅಲಾಂಗ್ ದಿ ಪೀರಿಯಡ್ ಡಿಕ್ರೀಸ್ ಆಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮೆಟಾಲಿಕ್ ಪ್ರಾಪರ್ಟಿ ಇದೆ, ಅಂದರೆ ಮೆಟಾಲಿಕ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ದ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಟು ಲೂಸ್ ದಿ ಎಲೆಕ್ಟ್ರಾನ್ ಟು ಫಾರ್ಮ್ ದಿ ಕೆಟೇನ್. ಯಾವುದು ಎಲೆಕ್ಟ್ರಾನ್ನ ಈಸಿಯಾಗಿ ಡೊನೇಟ್ ಮಾಡುತ್ತಲ್ಲ ಅದನ್ನು ನಾವು ಮೆಟಲ್ ಅಂತ ಹೇಳ್ತೀವಿ. ದಟ್ ಗೋಯಿಂಗ್ ಟು ಸೂಟ್ ವಿತ್ ದ ಅಟಾಮಿಕ್ ರೇಡಿಯಸ್. ಇದು ಒಂದು ನಿಮಗೆ ಬ್ರಾಡಾಗಿ ಮನಸ್ಸಲ್ಲಿ ಇತ್ತು ಅಂತಂದರೆ ಈ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋದು ಈಸಿ ಆಗುತ್ತೆ. The modern periodic law, which forms the core blueprint for organizing the element based on their atomic numbers rather than atomic masses, was experimentally established by whom ಅಂತ ಕೇಳ್ತಾ ಇದ್ದಾರೆ. ಸೊ ಈ 4 ಜನ ಏನಿದಾರ, ಮೆಂಡಲೀಸ್ ಇರ್ಬೋದು, ನ್ಯೂಲ್ಯಾಂಡ್ಸ್ ಇರ್ಬೋದು, ಮೋಸ್ಟ್ಲಿ ಇರ್ಬೋದು, ಲೂಥರ್ ಮೇಯರ್ ಆಗಿರ್ಬೋದು, ಇವರೆಲ್ಲರೂ ಇವತ್ತೇನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇದೆಯಲ್ಲ ಅದಕ್ಕೆ ಒನ್ ಆರ್ ದಿ ಅದರ್ ವೇ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಬಟ್ ಈಗಿರೋದಕ್ಕೆ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ಅಂತ ಹೇಳಿದವನು ಯಾರು ಅಂತಂದರೆ ಮೋಸ್ಟ್ಲಿ ಹೇಳ್ತಾನೆ. ನಾವೇನು ಮಾಡ್ತೀವಿ, ಮೆಂಡಲೀವ್ನ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಈ ಆರ್ಗನೈಸ್ಡ್ ಇಸ್ ಹಿಸ್ಟಾರಿಕ್ ಪಿರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸಸ್ ವಿಚ್ ಲೆಡ್ ಟು ಅನಾಮಲೀಸ್. ಸೊ ಫಸ್ಟು ಮಾಡಿದಾಗ ಈ ಮೆಂಡಲೀಫ್ ಏನು ಮಾಡ್ದ, ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸಸ್ ಅರೇಂಜ್ ಮಾಡಿದ್ದ. ಬಟ್ ಲೇಟರ್ ಇನ್ 1930 ಎಕ್ಸ್ರೇ ನಾವು ಅನಾಲಿಸಿಸ್ ಮಾಡಿದಾಗ ವಿ ಕೇಮ್ ಟು ನೋ ದಟ್ it proved from the X-ray frequency directly proportional to the atomic number. ಸೊ ಹಾಗಾಗಿ ಅವನೇನು ಹೇಳ್ದ, ಅದು ಅಟಾಮಿಕ್ ನಂಬರ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಂತ. ದಿಸ್ ಮೂವ್ ಟು ದಿ ಫೌಂಡೇಶನ್ ಫಾರ್ ಪಿರಿಯಾಡಿಕ್ ಕೆಮಿಸ್ಟ್ರಿ ಫ್ರಮ್ ಮಾಸ್ ಟು ಅಟಾಮಿಕ್ ನಂಬರ್. ಸೊ ಹೆನ್ರಿ ಮೋಸ್ಟ್ಲಿ ಇಸ್ ದಿ ಆನ್ಸರ್.
From moving from left to right across the horizontal period in the modern periodic table, which physical phenomenon explained why atomic radius of an element steadily decreases ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಏನು ಓದಿದ್ವಲ್ಲ ಅದ್ರ ಮೇಲೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ದ ನಂಬರ್ ಆಫ್ ಪ್ರಿನ್ಸಿಪಲ್ ಎಲೆಕ್ಟ್ರಾನ್ ಶೆಲ್ ಇನ್ಕ್ರೀಸಸ್ ಪುಷಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಔಟ್ವರ್ಡ್. ಇದು ತಪ್ಪಿದೆ. ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್ ಇನ್ಕ್ರೀಸ್ ಆಗಲ್ಲ, ಇಟ್ ರಿಮೈನ್ಸ್ ಸೇಮ್, ಅದಕ್ಕೇನೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಇಲ್ಲ. ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಆಸ್ ದ ಪ್ರೋಟಾನ್ ಆರ್ ಆ್ಯಡೆಡ್ pulling the electron shell closer to the nucleus. This is the correct explanation. The electrons repel with each other so intensely that the outer shell collapse inward. ಅದು ತಪ್ಪಾಗತ್ತೆ. ಅದೇ ಥರ ದ ಮಾಸ್ ನಂಬರ್ ಡಿಕ್ರೀಸಸ್ ಅಲಾಂಗ್ ದಿ ಪೀರಿಯಡ್ ಮೇಕಿಂಗ್ ದಿ ಆಟಮ್ ಫಿಸಿಕಲಿ ಲೈಟರ್ ಅಂತ ಹೇಳ್ತಿದ್ದಾರೆ, ಅದು ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಏನಿದೆಯಲ್ಲ, ದಟ್ ಈಸ್ ದಿ ಸೆಕೆಂಡ್ ಕರೆಕ್ಟ್ ಆಪ್ಷನ್. As you move from left to right across the period, the electrons are added to the same principal subshell. At the same time, the protons are added to the nucleus one by one, but the inner shielding remains constant. The effective nuclear charge increases significantly. The stronger positive charge pulls the electron cloud tighter towards the core, towards the inside, causing atomic radius to shrink. Hangagi B is the correct answer. The effective nuclear charge increases as protons are added, pulling the electron shells closer to the nucleus. ಈ ರೀತಿ ಆಗಿರುತ್ತೆ. ಈಗ ನ್ಯೂಕ್ಲಿಯಸ್ ಇದೆ, ನಿಮ್ಗೆ ಗೊತ್ತಾಗಬೇಕು. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇನ್ನರ್ ಎಲೆಕ್ಟ್ರಾನ್ ಶೀಲ್ಡ್ ದಿ ಔಟರ್ ಎಲೆಕ್ಟ್ರಾನ್ ಫ್ರಮ್ ದಿ ನ್ಯೂಕ್ಲಿಯಸ್. ಅದಕ್ಕೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಈಕ್ವಲ್ ಟು Z ಮೈನಸ್ S ಅಂತ ಹೇಳ್ತೀವಿ. ವೇರ್ S ಇಸ್ ಕಾಲ್ಡ್ ಅಸ್ ದಿ ಶೀಲ್ಡಿಂಗ್ ಕಾನ್ಸ್ಟೆಂಟ್. Z ಅಂದರೆ ಅಟಾಮಿಕ್ ನಂಬರ್, GF ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಸೊ ಇನ್ನರ್ ಎಲೆಕ್ಟ್ರಾನ್ಸ್ ಇರ್ತವೆ, ಔಟರ್ ಎಲೆಕ್ಟ್ರಾನ್ಸ್ ಇರ್ತವೆ. ಹೌ ಇಟ್ ಗೋಯಿಂಗ್ ಟು ಮೇಕ್ ದ ಈಸಿ ರಿಮೂವಲ್ ಆರ್ ಆ್ಯಡಿಂಗ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ದಿ ಔಟರ್ಮೋಸ್ಟ್ ಶೆಲ್, ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟ್ರಕ್ಚರಲ್ ಕೆಮಿಕಲ್ ಸ್ಪೀಷೀಸ್, ಅರೇಂಜ್ ದೆಮ್ ಇನ್ ದಿ ಆಕ್ಯುರೇಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಅಯಾನಿಕ್ ರೇಡಿಯೈ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅಟಾಮಿಕ್ ನಂಬರ್ ಮೇಲೇ ಆಗಿರುವಂಥದ್ದು. ಸೊ ನಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಐರನ್ ಕೊಟ್ಟಿದ್ದಾರೆ, O2 ಮೈನಸ್ ಕೊಟ್ಟಿದ್ದಾರೆ, F ಮೈನಸ್ ಕೊಟ್ಟಿದ್ದಾರೆ, Na+ ಕೊಟ್ಟಿದ್ದಾರೆ, Mg2+ ಕೊಟ್ಟಿದ್ದಾರೆ. ಎಲ್ಲನೂ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್, ಮೀನಿಂಗ್ ಆಲ್ ಆಫ್ ದಮ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. 10 ಎಲೆಕ್ಟ್ರಾನ್ಸ್ ಇರ್ತವೆ. Mg2+ ಅಲ್ಲಿ ಏನಾಗ್ತಿದೆ, 10 ಎಲೆಕ್ಟ್ರಾನ್ಸ್ ಇದೆ, 12 ಪ್ರೋಟಾನ್ಸ್ ಇದೆ. ಸ್ಟ್ರಾಂಗೆಸ್ಟ್ ಸ್ಮಾಲೆಸ್ಟ್ ಸೈಜ್, ಅದು ಎಳ್ಕೊಳ್ಳುತ್ತೆ ಒಳಗಡೆ. ಅದೇ ಥರ O2 ಮೈನಸ್ ತೊಗೊಂಡ್ರೆ 8 ಪ್ರೋಟಾನ್ಸ್ ಇದೆ, 10 ಎಲೆಕ್ಟ್ರಾನ್ಸ್ ಇದೆ. ವೀಕೆಸ್ಟ್ ಸ್ಟ್ರಾಂಗೆಸ್ಟ್ ಸೈಜ್. ನಾವು ಮುಂಚೆನೇ ಹೇಳ್ದಂಗೆ ಆಟಮ್ಗೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ಲಿ ಚಾರ್ಜ್ ಇರುವಂಥದ್ದು ಸೈಜು ಚಿಕ್ಕದಾಗತ್ತೆ, ನೆಗೆಟಿವ್ಲಿ ಚಾರ್ಜ್ ಇರುವಂಥದ್ದು ಸೈಜು ಇನ್ಕ್ರೀಸ್ ಆಗುತ್ತೆ. ಅದು 2 ಎಲೆಕ್ಟ್ರಾನ್ ಆ್ಯಡ್ ಮಾಡುತ್ತೆ ಅಂತಂದ್ರು ಇನ್ನೂ ಸ್ಟ್ರಿಂಗ್ ಜಾಸ್ತಿ ಆಗುತ್ತೆ. 2 ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀವಿ ಅಂದರೆ ಸ್ಟ್ರಿಂಕ್ ಆಗುತ್ತೆ. 2 ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತೀವಿ ಅಂತಂದರೆ ಅದು ದೊಡ್ಡದು ಆಗುತ್ತೆ. ಸೊ O2 ಮೈನಸ್ S 8 ಪ್ರೋಟಾನ್ಸ್ ಪುಲ್ಲಿಂಗ್ ಆನ್ ಟು ದಿ ನ್ಯೂಕ್ಲಿಯಸ್. ಹಂಗಾಗಿ ಅರೇಂಜ್ಮೆಂಟ್ನ ಕನ್ಸಿಡರ್ ಮಾಡಿದ್ರೆ ಲೀಸ್ಟ್ ಆಗಿರುವಂಥದ್ದು ಯಾವುದು ಅಂತಂದರೆ ಮೆಗ್ನೀಷಿಯಮ್ ಇದೆ, ಇದಾಗಿರುವಂಥದ್ದು O2 ಮೈನಸ್ ಇದೆ. ಹಂಗಾಗಿ ದಿಸ್ ಇಸ್ ದಿ ಆರ್ಡರ್ Mg2+, Na+, F ಮೈನಸ್, O2 ಮೈನಸ್. ಆ ರೀತಿಯಾಗಿ ನಿಮಗೆ ಆನ್ಸರ್ಸು ಇರ್ತವೆ. Why do elements belong to group 18 of a modern periodic table or a noble gas like helium, argon, neon exhibit positive gain enthalpies? ನಾನು ಹೇಳ್ದಂಗೆ 0 ಇರುತ್ತೆ ಇನ್ ದಿ ಕೇಸ್ ಆಫ್ ನೋಬಲ್ ಗ್ಯಾಸಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಾರೆ, ಎಲೆಕ್ಟ್ರಾನ್ ಅಫಿನಿಟಿ ಅಂತಲೂ ಕೆಲವು ಬುಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಇಟ್ಸ್ ಎ ಟೆಂಡೆನ್ಸಿ ಆಫ್ ಎನ್ ಎಲೆಕ್ಟ್ರಾನ್ ಟು ಅಕ್ಸೆಪ್ಟ್ ಎನ್ ಎಲೆಕ್ಟ್ರಾನ್. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ತೀನಿ. ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ದ ಅಮೌಂಟ್ ಆಫ್ ಎನರ್ಜಿ ದಟ್ ಹ್ಯಾಸ್ ಬೀನ್ ರಿಲೀಸ್ಡ್, ಅದ್ರ ಮೇಲೆ ಅದು ಹೇಳ್ತಾ ಹೋಗ್ತೀವಿ. They have expansionally small atomic radii that repel incoming electrons. They have completely filled stable valence shells, forcing any incoming electron to enter a high energy principal shell. They are highly unstable liquids at room temperature. Their nuclei completely lack neutrons, providing the ionic bonding ಅಂತ ಹೇಳ್ತಾರೆ. So
ನಾನು ಮುಂಚೆನೇ ಹೇಳ್ದಂಗೆ ಗ್ರೂಪ್ 18 ಆಗಿರೋವಂಥದ್ದು ಏನಾಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಇನರ್ಟ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸ್ಟೇಬಲ್ ಆಗಿತ್ತು, ಇನರ್ಟ್ ಆಗಿತ್ತು, ಕಂಪ್ಲೀಟ್ಲಿ ಫಿಲ್ಡ್ ಆಗಿತ್ತು ಅಂದರೆ ಟು ರಿಮೂವ್ ದಿ ಎಲೆಕ್ಟ್ರಾನ್ ಇಟ್ ಈಸ್ ಡಿಫಿಕಲ್ಟ್. ಹಂಗಾಗಿ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Noble gases possess completely filled exponentially stable electronic octet configuration. They're going to have ns2 np6, absolutely zero desire to accept an extra electron. Forcing the electron into noble gas atom requires doing work against the atom that going to be newly. ಸೊ ಎಕ್ಸ್ಟ್ರಾ ನೀವೇನಾದರೂ ಆ್ಯಡ್ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ದಟ್ ಗೋಯಿಂಗ್ ಟು ಲೀಡ್ ಟು ಲಾಟ್ ಆಫ್ ಎನರ್ಜಿ ವಿ ಹ್ಯಾವ್ ಟು ಸ್ಪೆಂಡ್ ಇನ್ಸ್ಟೆಡ್ ಆಫ್ ರಿಲೀಸಿಂಗ್ ಎನರ್ಜಿ ಸ್ಪೆಂಡ್ ಮಾಡಬೇಕಾಗತ್ತೆ. ಹಂಗಾಗಿ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜಿನಾನ್ ಈ ರೀತಿಯಾಗಿ ನಿಮಗೆ ನೋಬಲ್ ಗ್ಯಾಸಸ್ ಇರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ ಪೊಸೆಸ್ ದಿ ಹೈಯೆಸ್ಟ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ ದಿ ಎಂಟೈರ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಗೇನ್ ಏನಾಗ್ತಾ ಇದೆ, ಡೌನ್ ದಿ ಗ್ರೂಪು ಡಿಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಯಾವುದು ಆಗುತ್ತೆ ಅಂತ ಹೇಳಬೇಕು. ಅವ್ರು ಕೇಳಿರೋದು ಏನು ಕೇಳಿದ್ದಾರೆ, ಹ್ಯಾಲೋಜನ್ಸ್ನ ಕೇಳಿದ್ದಾರೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತು ಆಕ್ಸಿಜನ್ ಕೇಳಿದ್ದಾರೆ. ಅಟಾಮಿಕ್ ಸೈಜ್ ಏನಾಗ್ತಾ ಇದೆ, ಫ್ರಮ್ ಫ್ಲೋರಿನ್ ಟು ಅಯೋಡಿನ್ ಏನಾಗ್ತಾ ಇದೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ, ನ್ಯೂಕ್ಲಿಯರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವೀಕರ್ ಆಗ್ತಿದೆ, ಲೆಸ್ ಈಗರ್ ಟು ಗೇನ್ ಎನ್ ಎಲೆಕ್ಟ್ರಾನ್, ಲೆಸ್ ಎನರ್ಜಿ ಈಸ್ ರಿಲೀಸ್. Expected trend from fluorine as it sits at top of the halogen group. However, chlorine has the highest negative electron gain enthalpy in the periodic table. Fluorine is extraordinarily small that its existing 7 electrons are packed into a tight space. When a new electron tries to enter, it faces intense inter-ionic repulsion. Chlorine has a larger 3p subshell, meaning that it can easily accommodate the incoming electron, release the more energy. Hangagi chlorine is the answer. On Linnaeus Pauling chemical scale, which of the following elements sit at the absolute peak as the most electronegative element in the periodic table ಅಂತ ಕೇಳ್ತಾ ಇದ್ದಾರೆ. ಪಿರಿಯಾಡಿಕ್ ಟೇಬಲ್ನ ನಾನು ಯಾವ ಸ್ಕೇಲ್ ಮೇಲೆ, 3 ಸ್ಕೇಲ್ ಮೇಲೆ ಹೇಳ್ತೀನಿ. ಪೌಲಿಂಗ್ ಸ್ಕೇಲ್, ಮುಲ್ಕನ್ ಸ್ಕೇಲ್, ರಾಶೋ ಸ್ಕೇಲ್. ಆ ಬೇಸಿಸ್ ಮೇಲೆ ಅದರದ್ದು ವ್ಯಾಲ್ಯೂ ಎಷ್ಟು ಅಂತ ಹೇಳ್ತೀನಿ. ಬೇಸ್ಡ್ ಆನ್ ದಿ ಪೌಲಿಂಗ್ ಸ್ಕೇಲ್ ಏನು ಹೇಳುತ್ತೆ ಅಂದರೆ ಮ್ಯಾಕ್ಸಿಮಮ್ಮು 4ಗೆ ವ್ಯಾಲ್ಯೂ ಇರುತ್ತೆ. ಎಲೆಕ್ಟ್ರೋನೆಕ್ಟಿವಿಟಿ ಇಸ್ ಅ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ಎ ಕೋವೆಲೆಂಟ್ ಬಾಂಡ್. Fluorine is undisturbed champion with the assigned maximum value of 4 on the Pauling scale. This is due to its extremely small size, high effective nuclear charge. Noble gases like helium are generally not assigned electronegativity value because they do not readily form the chemical bonds. Hangagi answer fluorine agide. When evaluating the chemical nature of the oxide across the periodic table, which is the standard trend of an element as you move down the specific group, metallic character increases down the group, making their corresponding oxide increasingly basic. Non-metallic character increases down the group, making their corresponding oxides increasingly acidic. All the elements down the group form perfectly neutral amphoteric oxide. The oxides become increasingly volatile, transform directly into the noble gases. As you know, in any group, atomic size increases, making it easier to remove the electron because it's going to have less effective nuclear charge. But since the metallic oxides are chemically basic in nature, like Na2O, N2O, K2O, the oxide generated by the elements near the bottom of the group is significantly more basic than those of the top. So hangagi metallic character increases down the group, making their corresponding oxide increasingly basic. ನೋಡಿ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಡೌನ್ ದಿ ಗ್ರೂಪು ಈ ಥರ ಆಗ್ತಾ ಹೋಗುತ್ತೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬೇಸ್ಡ್ ಆನ್ ಅಸೆಸ್ಮೆಂಟ್ ರಿಗಾರ್ಡಿಂಗ್ ಅಯನೈಸೇಷನ್ ಎಂಥಾಲ್ಪಿ ಅಮಲಿಟೀಸ್. ಇದನ್ನು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ದ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ನೈಟ್ರೋಜನ್ ಇಸ್ 7 ಈಸ್ ಸರ್ಪ್ರೈಸಿಂಗ್ಲಿ ಹೈಯರ್ ದ್ಯಾನ್ ದಟ್ ಆಫ್ ದಿ ಆಕ್ಸಿಜನ್. ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ. Nitrogen has a stable, exactly filled electronic configuration which requires more energy to disturb than oxygen 2p4. ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ.
ಸೊ ಹಾಗಾಗಿ ಎರಡೂ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹಾಗಾಗಿ both statement 1 and 2 are completely true. Statement 2 is the correct explanation for statement 1. ಹಾಗಾಗಿ ದಟ್ ಈಸ್ ದಿ ಆನ್ಸರ್. ಅದೇ ಥರ ಡಯಾಗನಲ್ ರಿಲೇಷನ್ಶಿಪ್ ಅಂತ ಇನ್ನೊಂದು ಕನ್ಸಿಡರ್ ಮಾಡ್ತೀವಿ. ಫ್ಯಾಸಿನೇಟಿಂಗ್ ಟ್ರೆಂಡ್ ವಿ ಆರ್ ಗೋಯಿಂಗ್ ಟು ನೋಟಿಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಓರೆ ಹಾಕಿ ಹೋದಂಗೆ ಅವೇನಾಗಿರ್ತವೆ, 1Aಗೆ 2Aಗೆ 3Aಗೆ 4Aಗೆ ತೊಗೊಂಡ್ರೆ 1Aದು ಫಸ್ಟ್ ಎಲಿಮೆಂಟು 2Aದು ಸೆಕೆಂಡ್ ಎಲಿಮೆಂಟ್ಗೆ ಅವಕ್ಕೆ ಏನಂತ ಕರಿತೀವಿ ನಾವು ಡಯಾಗ್ನಲ್ ರಿಲೇಷನ್ಶಿಪ್ ಅಂತೀವಿ. ದೇ ಗೋಯಿಂಗ್ ಟು ಅದು ಸಿಮಿಲರ್ ಪ್ರಾಪರ್ಟೀಸ್. ಲಿಥಿಯಮ್ ಮತ್ತು ಮೆಗ್ನೀಷಿಯಮ್ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ, ರಿಯಾಕ್ಟಿವಿಟಿ ಸೇಮ್ ಇರುತ್ತೆ. ಅದಕ್ಕೋಸ್ಕರ ಆ ರಿಲೇಷನ್ಶಿಪ್ಗೆ ನಾವೇನಂತೀವಿ ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಎಲಿಮೆಂಟ್ಸ್ ಆಫ್ ದಿ ಸೆಕೆಂಡ್ ಪೀರಿಯಡ್ often show the striking similarity to the elements diagonally below them in the third period. The diagonal relationship exists because moving right across the period decreases the size, increases the charge, while moving down the group increases the size, decreases the charge. These factors cancelled out, giving beryllium and aluminum almost identical ionic charge to size ratio, leading to a similar covalent properties. ಸೊ ಹಾಗಾಗಿ ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಮ್ ಇಸ್ ದಿ ಆನ್ಸರ್. ವಾಟ್ ಈಸ್ ದ ಕರೆಕ್ಟ್ ಜನರಲ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಲಿಮೆಂಟ್ಸ್ ಫಾಲಿಂಗ್ ಇನ್ಸೈಡ್ ದಿ ಡಿ ಬ್ಲಾಕ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಲ್ಲ, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್ ನಾವು ಪಿರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ನ ಅರೇಂಜ್ ಮಾಡಿದ್ದೀವಿ. ಅದು ಇನ್ನೊಂದು ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಇರುತ್ತೆ ಅದು ಅಂತ ಕನ್ಸಿಡರ್ ಮಾಡೋದಾದರೆ, ನಿಮಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆದರೆ NS1 to 2 ಅಂತ ಹೇಳ್ತೀವಿ. ಡಿ ಬ್ಲಾಕ್ ಆದರೆ NS2 DN-1 ಅಂತ ಹೇಳ್ತೀವಿ. ಅದೇ ಥರ ನಮಗೆ ಪಿ ಆಯಿತು ಅಂತಂದರೆ NS2 NP ಏನು ಬರುತ್ತೋ ಅದನ್ನು ನಾವು ಹಾಕ್ಕೊಳ್ತಾ ಹೋಗ್ತೀವಿ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಯಾವುದು ಅಂತ ಕೇಳ್ತಿದ್ದಾರೆ. ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಆರ್ ಕ್ಯಾರೆಕ್ಟರೈಸ್ ಬೈ ದಿ filling up of their inner d orbital. The outermost shell is the valence shell, NS shell holding 1 or 2 electrons, while subshells receiving the incoming electrons to the penultimate N-1 shell, which can be held together to form from 1 to 10 electrons. ಹಾಗಾಗಿ ಆನ್ಸರು ಬಿ ಇಸ್ ದಿ ಆನ್ಸರ್. ಇನ್ನರ್ ಏನಿರುತ್ತಲ್ಲ ಸಬ್ಶೈಲಲ್ಲಿ ಇರುತ್ತಲ್ಲ ಪೆನಾಲ್ಟಿಮೇಟ್ ಅಂತ ಕರಿತೀವಿ, ಆ್ಯಂಟಿ ಪೆನಾಲ್ಟಿಮೇಟ್ ಅಂತೀವಿ. ಪೆನಾಲ್ಟಿಮೇಟ್ ಅಂತಂದರೆ N-1, ಆ್ಯಂಟಿ ಪೆನಾಲ್ಟಿಮೇಟ್ ಅಂದರೆ N-2 ಇರುವಂಥದ್ದು. ಸೊ N-1 D1 to 10, NS2 1 to 2 ಇರುತ್ತೆ. ಹಂಗಾಗಿ ದಟ್ ಈಸ್ ದಿ ಆನ್ಸರ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಾಮೆಂಟ್ ಬಿಲೋ. ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.